ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ರವೆಯಿಂದ ಬೇಗ ಆಗುವಂಥ ಒಂದು ತಿಂಡಿ ಹೇಳ್ಕೊಡ್ತಾ ಇದ್ದೀನಿ. ಪಡ್ಡು. 1 ಕಪ್ ರವೆ, 1 ಕಪ್ಪು ಅಕ್ಕಿ ಹಿಟ್ಟು, ದೊಡ್ಡ ಚಮಚದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬಣ್ಣಕ್ಕೆ ಅರಿಶಿಣ ಮತ್ತು ಒಂಚೂರು ಸೋಡಾ. ಈಗ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ದಪ್ಪಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದೊಂದು 10 ನಿಮಿಷ ರೆಸ್ಟಿಗೆ ಬಿಡಬೇಕು. ತುರಿದಂಥ ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ, ಹಚ್ಚಿದಂಥ ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಹಚ್ಚಿದಂಥ ಟೊಮೆಟೊ ತೆಗೆದುಕೊಂಡಿದ್ದೇನೆ, ಹಚ್ಚಿದಂಥ ಹಸಿಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ, ಹಚ್ಚಿದಂತೆ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೀನಿ. ಇವಾಗ ಕಲಸಿಟ್ಟಂಥ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ಬೇಕು. ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಇದ್ದರೆ ಆಪ್ಷನ್ ಬಿಡ್ಬೋದು. ಮೊದಲಿಗೆ ಇವೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು. ಕಲಿಸ್ಕೊಂಡ ನಂತರ ಇದಕ್ಕೆ ನೀರು ಬೇಕಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಇದು ಗುಳಿಯಪ್ಪ ಅಥವಾ ದೋಸೆ ಪಡ್ಡು ಎಲ್ಲ ಹದ ಇರುತ್ತಲ್ಲ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಪಡ್ಡು ತವ ತೆಗೆದುಕೊಳ್ಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಇವಾಗ ಹಿಟ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಬೇಕು. ತದ ನಂತರ ಇದನ್ನು ಮಗ್ಚಿ ಹಾಕ್ಕೊಳ್ಬೇಕು. ಮತ್ತು ಚೆನ್ನಾಗಿ ಬೇಯೋಕ್ಕೆ ಮತ್ತೆ ಮುಚ್ಚಿಟ್ಟು ಬೇಯಿಸಬೇಕು. ಆಗ ಪಡ್ಡು ಆಗಿದೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಪಡ್ಡು ಹಾಗೇನೂ ತಿನ್ಬೋದು, ಬೇಕಿದ್ದರೆ ನೀವು ಇದ್ರ ಜೊತೆ ಚಟ್ನಿನೋ ಇಲ್ಲ ನಾನು ಟೊಮೆಟೊ ಉಪ್ಪಿನಕಾಯಿ ಜೊತೆ ತಿಂತಾಯಿದ್ದೀನಿ. ಒಂದು ಸತಿ ಹೀಗೆ ಮಾಡಿ ತಿಂದು ಚೆನ್ನಾಗಿರುತ್ತೆ. ಓಕೆ, ಬಾಯ್.